ನಮಸ್ಕಾರ ಗೆಳೆಯರೇ. ಈ ಬ್ರಿಟನ್ ಬಹಳ ಚತುರ ಮತ್ತು ಕುತಂತ್ರಿಯಾಗಿದ್ದು, ಈ ಬ್ರಿಟನ್ನ ಮಾತುಗಳನ್ನು ನಂಬುವುದು ಸ್ವತಃ ನಮ್ಮನ್ನು ನಾವು ವಂಚಿಸಿಕೊಂಡಂತೆ. ನಾವು ಇದುವರೆಗೂ ನೋಡಿದಂತೆ ಬ್ರಿಟನ್ ಆಗಿರಲಿ ಅಥವಾ ಅಮೆರಿಕ ಆಗಿರಲಿ, ಇವೆಲ್ಲವೂ ಭಾರತದೊಂದಿಗೆ ಸಹಕಾರದ ಬಗ್ಗೆ ದೊಡ್ಡ ಮಾತುಗಳನ್ನಾಡಿವೆ. ಕಳೆದ ಹಲವು ವರ್ಷಗಳಿಂದ ಇವೆಲ್ಲವೂ ಭಾರತದೊಂದಿಗೆ ಸಹಕಾರದ ಬಗ್ಗೆ ಎಷ್ಟೇ ದೊಡ್ಡ ಮಾತುಗಳನ್ನಾಡಿದ್ರು ಅಷ್ಟು ದೊಡ್ಡ ಸಹಕಾರವನ್ನ ನಾವು ಕಂಡಿಲ್ಲ. ಇವರು ಕೇವಲ ತಮ್ಮ ಮಾತುಗಳಿಂದ ಭಾರತವನ್ನ ಸಂತೋಷಪಡಿಸಿವೆ ಮತ್ತು ಅವುಗಳ ಉದ್ದೇಶ ಯಾವಾಗಲೂ ಭಾರತದ ಲಾಭವನ್ನ ಪಡೆದುಕೊಳ್ಳುವುದಾಗಿದೆ. ಕಳೆದ 10 ವರ್ಷಗಳಲ್ಲಿ ಬ್ರಿಟನ್ನ ಎಲ್ಲಾ ಪ್ರಧಾನಮಂತ್ರಿಗಳು ಭಾರತದ ಬಗ್ಗೆ ಕೇವಲ ಒಳ್ಳೆಯ ಮಾತುಗಳನ್ನಾಡಿದ್ದಾರೆ, ಆದರೆ ಭಾರತದೊಂದಿಗೆ ಅಷ್ಟು ಉತ್ತಮ ಕೆಲಸ ಮಾಡಿಲ್ಲ. ರಕ್ಷಣೆ ಮತ್ತು ಭದ್ರತೆ ವಿಷಯದಲ್ಲಿ ಭಾರತದೊಂದಿಗೆ ಬಲವಾದ ಸಹಕಾರದ ಭರವಸೆ ನೀಡಿದ್ರು. ಬಾಹ್ಯಾಕಾಶ ಮತ್ತು ಶಸ್ತ್ರಾಸ್ತ್ರಗಳ ಕ್ಷೇತ್ರದಲ್ಲಿ ಒಟ್ಟಾಗಿ ಕೆಲಸ ಮಾಡುವ ಬಗ್ಗೆ ಮಾತನಾಡಿದ್ರು. ಆದರೆ ವಾಸ್ತವದಲ್ಲಿ ಬ್ರಿಟನ್ ಕಳೆದ 10 ವರ್ಷಗಳಲ್ಲಿ ಭಾರತಕ್ಕೆ ಯಾವುದೇ ರೀತಿಯ ವಿಶೇಷ ಕೊಡುಗೆ ಕೊಟ್ಟಿಲ್ಲ. ಹಾಗೂ ಮತ್ತೊಮ್ಮೆ ಭಾರತದೊಂದಿಗೆ ದೊಡ್ಡ ಮಾತುಗಳನ್ನಾಡಿದ ಈ ಬ್ರಿಟನ್ ಈಗ ಭಾರತವನ್ನ ಬಿಟ್ಟು ದಕ್ಷಿಣ ಕೊರಿಯಾದ ಕೈ ಹಿಡಿದಿದೆ. ಈ ಬ್ರಿಟನ್ ಗುಪ್ತಚರ ಮಾಹಿತಿ ಸಂಗ್ರಹಿಸುವ ಸ್ಯಾಟಲೈಟ್ಗಳ ಸಮೂಹದಲ್ಲಿ ಭಾರತದ ಬದಲಾಗಿ ಸೌತ್ ಕೊರಿಯಾಗೆ ಆದ್ಯತೆ ನೀಡಿದೆ. ಬ್ರಿಟನ್ ಸೇನೆಯು ಅಲ್ಟ್ರಾ ವೈಡ್ ಬ್ಯಾಂಡ್ ರೇಡಿಯೋ ಫ್ರೀಕ್ವೆನ್ಸಿ ಮಲ್ಟಿ ಸೆನ್ಸರ್ ನೆಟ್ವರ್ಕ್ ನಿರ್ಮಿಸಲು ಮತ್ತು ಎಐ ನಂತಹ ಸ್ಯಾಟಲೈಟ್ ಕ್ಷೇತ್ರಗಳಲ್ಲಿ ದಕ್ಷಿಣ ಕೊರಿಯಾದೊಂದಿಗೆ ಒಟ್ಟಾಗಿ ಕೆಲಸ ಮಾಡುವುದಕ್ಕೆ ನಿರ್ಧರಿಸಿದೆ. ರಷ್ಯಾದ ಅಪಾಯವನ್ನು ಗಮನದಲ್ಲಿಟ್ಟುಕೊಂಡು ಬ್ರಿಟನ್ ಸೇನೆಯು ತನ್ನ ಮಿಲಿಟರಿ ಉಪಗ್ರಹ ಜಾಲವನ್ನ ಬಲಪಡಿಸುವುದಕ್ಕಾಗಿ ಬಯಸುತ್ತದೆ. ಆದರೆ ಈಗ ಪ್ರಶ್ನೆ ಏನಂದ್ರೆ, ಬ್ರಿಟನ್ ಸೌತ್ ಕೊರಿಯಾದೊಂದಿಗೆ ಭವಿಷ್ಯದ ಸ್ಯಾಟಲೈಟ್ ಕ್ಷೇತ್ರದಲ್ಲಿ ಕೈ ಜೋಡಿಸಿದ್ರೆ ಇದರಲ್ಲಿ ಭಾರತಕ್ಕೆ ಕೆಟ್ಟ ವಿಷಯ ಏನು, ಅಥವಾ ಇಲ್ಲಿ ಬ್ರಿಟನ್ ಭಾರತಕ್ಕೆ ಯಾವ ರೀತಿಯಲ್ಲಿ ವಂಚಿಸಿದೆ? ಇದಕ್ಕೆ ಬಹಳ ಸ್ಪಷ್ಟ ಉತ್ತರವೆಂದರೆ, ಹೈ ಎಂಡ್ ತಂತ್ರಜ್ಞಾನದ ವಿಷಯ ಬಂದಾಗಲೆಲ್ಲ ಗೆಳೆಯರೆ, ಬ್ರಿಟನ್ ಯಾವಾಗಲೂ ಭಾರತವನ್ನ ಬಿಟ್ಟು ತನ್ನ ಯಾವುದೇ ಹಳೆಯ ಮಿತ್ರ ರಾಷ್ಟ್ರಕ್ಕೆ ಆದ್ಯತೆ ನೀಡಿದೆ. ಈ ಬಾರಿಯೂ ಹೈ ಎಂಡ್ ತಂತ್ರಜ್ಞಾನದ ಪ್ರಶ್ನೆ ಬಂದಾಗ ಬ್ರಿಟನ್ ಭಾರತವನ್ನ ಬಿಟ್ಟು ಸೌತ್ ಕೊರಿಯಾದೊಂದಿಗೆ ಕೈ ಜೋಡಿಸಿದೆ. ಇದಕ್ಕೆ ಮುಖ್ಯ ಕಾರಣವೆಂದರೆ ಈ ಬ್ರಿಟನ್ಗೆ ಇನ್ನು ಭಾರತದ ಬಗ್ಗೆ ಭಯವಿದೆ. ಬ್ರಿಟನ್ಗೆ ಭಾರತದ ಮೇಲೆ ವಿಶ್ವಾಸವಿಲ್ಲ. ಹಾಗೆಯೇ ಬ್ರಿಟನ್ಗೆ ಭಾರತದಲ್ಲಿ ತಂತ್ರಜ್ಞಾನ ಕಳ್ಳತನ ಆಗುವ ಭಯವಿದೆ. ಹಾಗೂ ಒಂದು ವೇಳೆ ಭಾರತದೊಂದಿಗೆ ಭವಿಷ್ಯದ ತಂತ್ರಜ್ಞಾನಗಳ ಮೇಲೆ ಕೆಲಸ ಮಾಡಿದರೆ ಇದರ ಲಾಭ ಪಡೆದು ಭಾರತ ಬಹಳ ಮುಂದಕ್ಕೆ ಹೋಗಬಹುದು ಅನ್ನೋದರ ಬಗ್ಗೆಯೂ ಕೂಡ ಬ್ರಿಟನ್ಗೆ ಈ ಭಯವೂ ಇದೆ. ಗೆಳೆಯರೇ, ನಿಮ್ಮ ಮಾಹಿತಿಗಾಗಿ ಹೇಳೋದಾದರೆ ಭಾರತ ಮತ್ತು ಬ್ರಿಟನ್ ನಡುವೆ ರಕ್ಷಣಾ ಸಹಕಾರವಿದೆ, ಆದರೆ ಇನ್ನು ಎಐ ಸ್ಯಾಟಲೈಟ್ ಅಥವಾ ಕ್ವಾಂಟಮ್ ISR ನಂತಹ ಹೈ ಎಂಡ್ ತಂತ್ರಜ್ಞಾನ ಕ್ಷೇತ್ರಕ್ಕೆ ತಲುಪಿಲ್ಲ. ಬ್ರಿಟನ್ ಇನ್ನು ಭಾರತದಲ್ಲಿ ಶಸ್ತ್ರಾಸ್ತ್ರಗಳ ಪೂರೈಕೆದಾರನ ಪಾತ್ರದಲ್ಲಿಯೇ ಉಳಿಯಲು ಬಯಸುತ್ತದೆ. ಬ್ರಿಟನ್ ಭಾರತಕ್ಕೆ ತರಬೇತುದಾರರ ಮಟ್ಟದ ತಂತ್ರಜ್ಞಾನವನ್ನು ನೀಡಲು ಬಯಸುತ್ತದೆ, ಆದರೆ ಫೈಟರ್ ಮಟ್ಟದ ತಂತ್ರಜ್ಞಾನವನ್ನು ನೀಡುವುದಕ್ಕಾಗಿ ಹಿಂಜರಿಯುತ್ತದೆ. ಕಳೆದ ಹಲವು ವರ್ಷಗಳಿಂದ ಬ್ರಿಟನ್ ಭಾರತದ ಬಗ್ಗೆ ಕೇವಲ ದೊಡ್ಡ ಮಾತುಗಳನ್ನಾಡಿದೆ, ಆದರೆ ಶಸ್ತ್ರಾಸ್ತ್ರ ಕ್ಷೇತ್ರದಲ್ಲಿ ಭಾರತಕ್ಕೆ ಎಂದಿಗೂ ಯಾವುದೇ ಗೇಮ್ ಚೇಂಜರ್ ಪ್ರಸ್ತಾವನೆಯನ್ನ ನೀಡಿಲ್ಲ. ಹಾಗೆಯೇ ಬ್ರಿಟನ್ ಭಾರತವನ್ನು ತನ್ನ 6th ಜನರೇಷನ್ ಫೈಟರ್ ಜೆಟ್ ಯೋಜನೆಯಲ್ಲಿ ಸೇರಿಸಿಕೊಳ್ಳುವುದಕ್ಕಾಗಿ ಅನಿವಾರ್ಯವಾಗಿ ಪ್ರಸ್ತಾಪಿಸಿದೆ. ಯಾಕಂದ್ರೆ ಇಲ್ಲಿ ಬ್ರಿಟನ್ಗೆ ಸ್ವತಃ ಹೂಡಿಕೆ ಮತ್ತು ಗ್ರಾಹಕರ ಅಗತ್ಯವಿದೆ. ಹಾಗೆ ನೋಡೋದಾದ್ರೆ ಗೆಳೆಯರೇ, ಈ ಬ್ರಿಟನ್ನ ಉದ್ದೇಶ ಇನ್ನು ಭಾರತದ ಬಗ್ಗೆ ಬಹಳ ಕೆಟ್ಟದಾಗಿದೆ. ಗೆಳೆಯರೇ, ಮಾಹಿತಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.